ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕೋರ್ಸ್ ಯಾವುದಪ್ಪ ಅಂತಂದ್ರೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವೇನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಈ ಒಂದು ಕೋರ್ಸಿನ ಬಗ್ಗೆ ಅಂತ ಕೇಳಿದ್ರೆ, ಸೊ ಈ ಒಂದು ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ, ಅದಾದಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ಏನಿರ್ತದೆ, ಇದರ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಎಲ್ಲ ಏನಿರ್ತದೆ, ಅದರ ಜೊತೆಗೆ ಇದರ ಜಾಬ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಇದರ ಸ್ಯಾಲ್ರಿ ಸ್ಕೇಲ್ ಏನೆಲ್ಲ ಇರ್ತದೆ, ಅದರ ಜೊತೆಗೇ ಈ ಒಂದು ಕೋರ್ಸನ್ನ ಮುಗಿಸಿದ ಮೇಲೆ ನಮಗೆ ಏನೆಲ್ಲ ಹೈಯರ್ ಎಜುಕೇಷನ್ ಇರುತ್ತೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ವಿತಿನ್ 5 ಮಿನಿಟ್ಸ್ ಒಳಗಡೆ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳನ್ನ ನೋಡ್ತಾ ಇರ್ಬೋದು. ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸ್ ಅಂದರೆ ಈ ಒಂದು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅನ್ನೋ ಒಂದು ಕೋರ್ಸು ಯಾವುದ್ರ ಮೇಲೆ ಬ್ಲೆಂಡ್ ಆಗಿರ್ತದೆ ನೋಡ್ತಾ ಹೋಗೋಣ. ಸೊ ಇದು ಕಂಪ್ಲೀಟಾಗಿ ಬ್ಲೆಂಡ್ ಆಗಿರೋದ್ರ ಮೇಲಪ್ಪ ಅಂತಂದ್ರೆ ಸ್ಟಡಿ ಪ್ರಾಕ್ಟಿಕಲ್, ಅಂದ್ರೆ ಈಗ ಎಕ್ಸಾಂಪಲ್ ವಿಜುವಲ್ ಆರ್ಟ್ ಆಗಿರ್ಬೋದು, ಅಥವಾ ಮಾಡೆಲ್ಗಳಾಗಿರ್ಬೋದು, ಅಥವಾ ಆ ಒಂದು ಇಂಟೀರಿಯರ್ ಮಾಡೆಲ್ಗಳಾಗಿರ್ಬೋದು, ಅಥವಾ ಡಿಸೈನ್ ಅಥವಾ ಆರ್ಕಿಟೆಕ್ಚರಿಂಗ್ ಅದರ ಮೇಲೇ ಕಂಪ್ಲೀಟಾಗಿ ಒಂದು ಕೋರ್ಸು ಬ್ಲೆಂಡ್ ಆಗಿರ್ತದೆ. ಹಾಗಾದರೆ ಈ ಕೋರ್ಸನ್ನ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಗೆ ಎಲಿಜಿಬಿಲಿಟಿ ಏನಿರ್ತೈತಿ, ಅಥವಾ ನಾವು ಯಾವ ಒಂದು ಎಲಿಜಿಬಿಲಿಟಿಯಿಂದ ಈ ಕೋರ್ಸನ್ನು ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ನೀವು ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಿಮ್ಮ ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತಂದ್ರೆ, ನಾವು PUC ಒಳಗಡೆ ಪಾಸ್ ಆಗಿರಬೇಕು. ಅಂದರೆ ಎನಿ PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ PUC ಮಾಡಿದ್ರೂ ಕೂಡ ಈ ಒಂದು ಕೋರ್ಸನ್ನು ಮಾಡ್ಬೋದು. ಅದಾದಮೇಲೆ ನಮ್ಮ PUCದು ಪರ್ಸೆಂಟೇಜ್ ಎಷ್ಟಿರಬೇಕ್ರಿ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 45ಇಂದ 50% ನೀವು ಹೊಂದಿರಬೇಕಾಗ್ತದೆ ಪ್ರೀವಿಯಸ್ ಇಯರ್ ಒಳಗಡೆ. ಸೊ ಇದಕ್ಕೇನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿದಾವೇನ್ರಿ, ಈ ಕೋರ್ಸನ್ನ ನಾವು ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ವಿ, ನಮಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಾದರೂ ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿರೋದಿಲ್ಲ. ನೀವೇನು PUC ಒಳಗಡೆ ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ, ಸೊ ಅದರ ಒಂದು ಬೇಸ್ ಮೇಲೆ ನಿಮ್ಮನ್ನು ಇದರೊಳಗಡೆ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಏನಪ್ಪ ಅಂತಂದ್ರೆ, ಸರ್ ಈ ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ರೀ, ಸೊ ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಇರ್ತೈತಿ. ಸೊ ನೀವೇನಾದರೂ ಹಾನರ್ ಡಿಗ್ರಿ ಏನಾದರೂ ನೋಡ್ತಾ ಇದ್ದೀರಿ ಅಂದ್ರೆ 4 ಇಯರ್ಸ್ ಇರ್ತೈತಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸರ್ ಈ ಕೋರ್ಸನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ರೀ, ನಮ್ಮ ಕಾಲೇಜದ್ದು ಫೀಸ್ ಸ್ಟ್ರಕ್ಚರ್ ಎಷ್ಟು ವರ್ಷ ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಫೀಸ್ ಸ್ಟ್ರಕ್ಚರಲ್ಲಿ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕಿಂದ 2 ಲ್ಯಾಕ್ವರೆಗೂ ನಿಮ್ಮದು ಪರ್ ಇಯರ್ ಫೀಸ್ ಇರ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ ನೀವು ಮುಗಿಸೋಷ್ಟೊತ್ತಿಗೆ 3 ಲ್ಯಾಕಿಂದ 4 ಲ್ಯಾಕ್ವರೆಗೂ ನಿಮ್ಮದು ಫೀಸ್ ಸ್ಟ್ರಕ್ಚರ್ ಬರ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸೊ ಈ ಕೋರ್ಸನ್ನು ಮಾಡಿದ್ವಿ, ನಾವು ಈ ಕೋರ್ಸನ್ನು ಮುಗಿಸಿದ್ವಿ, ಅದಾದಮೇಲೆ ನಮಗೇನಾದರೂ ಜಾಬ್ ಅಪಾರ್ಚುನಿಟೀಸ್ ಏನೆಲ್ಲ ಇರ್ತಾವೆ, ನಾವೇನೆಲ್ಲ ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನೇನಪ್ಪ ಅಂತಂದ್ರೆ, ನಾವಿಲ್ಲಿ ಗ್ರಾಫಿಕ್ ಡಿಸೈನರ್ ಆಗಿ ಕೆಲಸ ಮಾಡ್ಬೋದು, ಆರ್ಟ್ ಡೈರೆಕ್ಟರ್ ಆ್ಯಂಡ್ ಅಡ್ವರ್ಟೈಸಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ಪ್ರೊಫೆಷನಲ್ ಆರ್ಟ್ ಆ್ಯಂಡ್ ಫೈನ್ ಅದರೊಳಗಡೆ, ಆಮೇಲೆ ಮೀಡಿಯಾ ಒಳಗಡೆ ಕೆಲಸ ಮಾಡ್ಬೋದು, ಅದಾದಮೇಲೆ ನಾವು ಅನಿಮೇಷನ್, ಇಲ್ಯೂಷನ್ ಕ್ರಿಯೇಷನ್, ಅದಾದಮೇಲೆ ಗೇಮ್ ಅಸಿಸ್ಟೆಂಟ್ ಡಿಸೈನರ್ ಆಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ಆರ್ಟ್ ಎಜುಕೇಟರ್ ಅಥವಾ ಆರ್ಟ್ ಟೀಚರ್ ಆಗಿ ಕೂಡ ನಾವು ಕೆಲಸ ಮಾಡ್ಬೋದು ಒಂದು ಕಾಲೇಜಸ್ ಒಳಗಡೆ. ಓಕೆ, ಈ ಥರ ನಿಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ಇರ್ತಾವೆ. ಸೊ ಅದಾದಮೇಲೆ ಏನಪ್ಪ ಅಂದ್ರೆ, ಈ ಕೋರ್ಸನ್ನು ಮುಗಿಸಿದ್ವಿ, ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರೊಳಗಡೆ ಸ್ಯಾಲ್ರಿ ಸ್ಕೇಲ್ ಎಷ್ಟಿರ್ತೈತೆ ರೀ ನಾವು ಈ ಕೆಲಸನ ಮಾಡಬೇಕಾದ್ರೆ ಅಂತ ಕೇಳಿದ್ರೆ, ಸೊ ನಿಮಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 3.5 to 5 ಲ್ಯಾಕ್ ಪರ್ ಆ್ಯನಮ್ ನೀವು ಸ್ಯಾಲ್ರಿನ ಪಡಿಬೋದು ಪ್ರೆಷರ್ ಆಗಿ ಜಾಯ್ನ್ ಆದಾಗ. ಅದಾದಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ನಿಮ್ಮ ಒಂದು ಆರ್ಟ್ ಡಿಸೈನ್ ಮೇಲೆ ನಿಮ್ಮ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತಿ. ಓಕೆ, ಸೊ ಇದಾದಮೇಲೆ ಈಗ ಜಾಬ್ನು ಹೇಳಿದ್ರಿ, ಇದರ ಸ್ಯಾಲ್ರಿ ಸ್ಕೇಲ್ ಹೇಳಿದ್ರಿ. ಸರ್ ನಾವು ಈ ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ರೀ, ಇದರೊಳಗಡೆ ಬರುವಂತಹ ಬೇಸಿಕ್ ಸಬ್ಜೆಕ್ಟ್ಗಳೇನು, ಏನೇನೆಲ್ಲ ಕಲಿತೀವಿ ಇದರೊಳಗಡೆ ಸಬ್ಜೆಕ್ಟ್ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂತಹ ಸಬ್ಜೆಕ್ಟ್ ಏನೇನಪ್ಪ ಅಂತಂದ್ರೆ, ಡ್ರಾಯಿಂಗ್ ಆ್ಯಂಡ್ ಕಾಂಪೋಸಿಷನ್ ಬಗ್ಗೆ ಕಲಿತಾ ಹೋಗ್ತೀವಿ. ಅದಾದಮೇಲೆ ನಾವಿಲ್ಲಿ ಮಟೀರಿಯಲ್ಸ್ ಆ್ಯಂಡ್ ಮೆಥಡ್ಸ್ಗಳ ಬಗ್ಗೆ ಕಲಿತೀವಿ, 3D ಆ್ಯಂಡ್ 2D ಅನಿಮೇಷನ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ, ಹಿಸ್ಟ್ರಿ ಆಫ್ ಆರ್ಟ್ಸ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ, ಅದಾದಮೇಲೆ ಲ್ಯಾಂಡ್ಸ್ಕೇಪ್ ಪೇಟೆಂಟ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ, ಮಾರಲ್ ಪೇಂಟಿಂಗ್ಸ್ ಆಗಿರ್ಬೋದು, ಅಸ್ಥೆಟಿಕ್ ಪ್ರಿಂಟ್ಗಳಾಗಿರ್ಬೋದು, ಅದಾದಮೇಲೆ ಗ್ರಾಫಿಕ್ ಡಿಸೈನ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಇನ್ನೂ ಹಲವಾರು ಸಬ್ಜೆಕ್ಟ್ಗಳನ್ನ ಇದರೊಳಗಡೆ ನಾವು ಕಲಿತಾ ಹೋಗ್ತೀವಿ. ಓಕೆ, ಈ ಕೋರ್ಸನ್ನು ಮುಗಿಸಿದ್ವಿ. ಸೊ ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಸಬ್ಜೆಕ್ಟ್ನು ಹೇಳಿದ್ರಿ, ಇದರ ಸ್ಯಾಲ್ರಿ ಸ್ಕೇಲ್ನ ಹೇಳಿದ್ರಿ. ಸರ್ ನಾವು ಈ ಕೋರ್ಸನ್ನು ಮುಗಿಸಿದ ಮೇಲೆ ನಮಗಿನ್ನೂ ಹಲವಾರು ಹೈಯರ್ ಎಜುಕೇಷನ್ ತೊಗೋಬೇಕು ಅಥವಾ ಇನ್ನೊಂದ್ರ ಮೇಲೆ ಹೆಚ್ಚಿಗೆ ಕಲಿಬೇಕು ಅಂದ್ಕೊಂಡಿದ್ವಿ, ನಮಗೇನಾದರೂ ಇದರೊಳಗಡೆ ಹೈಯರ್ ಎಜುಕೇಷನ್ ಅವಕಾಶ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಷನ್ ಇರುತ್ತೆ. ಏನಪ್ಪ ಅಂದ್ರೆ MSc ಇನ್ ಫೈನ್ ಆರ್ಟ್ ಅನ್ನೋ ಒಂದು ಕೋರ್ಸನ್ನು ಮಾಡ್ಬೋದು ನೀವು, ಅದಾದಮೇಲೆ ಮಾಸ್ಟರ್ಸ್ ಇನ್ ಆರ್ಟ್ಸ್ ಅಂತ ಮಾಡ್ಬೋದು, ಆದಮೇಲೆ MBA ಇನ್
ಫೈನ್ ಆ್ಯಂಡ್ ಆರ್ಟ್ ಮ್ಯಾನೇಜ್ಮೆಂಟ್ ಅಂತಾರೆ ಕೂಡ ನೀವು ಇದರೊಳಗಡೆ ಕಲಿತಾ ಹೋಗ್ಬೋದು. ಈ ಥರ ನಿಮ್ಗೆ ಹಲವಾರು ಹೈಯರ್ ಎಜುಕೇಷನ್ ಅವಕಾಶಗಳು ಕೂಡ ಇರ್ತಾವೆ. ಸೊ ವಿದ್ಯಾರ್ಥಿಗಳೇ ನೋಡಿದ್ರಲ್ಲ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು ಫೈನ್ ಆ್ಯಂಡ್ ಆರ್ಟ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಯಾರೆಲ್ಲ ವಿದ್ಯಾರ್ಥಿಗಳು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅನ್ನೋ ಒಂದು ಕೋರ್ಸನ್ನು ಸರ್ಚ್ ಮಾಡ್ತಾ ಇರ್ತಲ್ಲ, ಸೊ ಈ ಒಂದು ಆರ್ಟ್ ಬಗ್ಗೆ ಅಥವಾ ಡಿಸೈನಿಂಗ್ ಬಗ್ಗೆ, ಗ್ರಾಫಿಕ್ ಡಿಸೈನಿಂಗ್ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತದಲ್ಲ, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಯಾವುದೇ PUCನ ಮಾಡಿದ್ರೂ ಕೂಡ ನೀವು ಈ ಕೋರ್ಸನ್ನು ಮಾಡ್ಬೋದು. ಒಂದು ಪ್ಲಸ್ ನಿಮ್ಗೆ ಓಕೆ. ಯಾವುದೇ ರೀತಿಯಂಥ ಎಂಟ್ರೆನ್ಸ್ ಎಕ್ಸಾಮ್ನು ಕೂಡ ಇರೋದಿಲ್ಲ, ಡೈರೆಕ್ಟ್ ನೀವು ಅಡ್ಮಿಷನ್ ತೊಗೋಬೋದು. ಆ ಥರ ನಿಮ್ಗೆ ಹಲವಾರು ಅವಕಾಶಗಳಿರ್ತಾವೆ. ಸೊ ನಿಮಗೇನಾದರೂ ಡೌಟ್ಸ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ನೀವು ಹೆಚ್ಚು ಕಮೆಂಟ್ ಮಾಡೋದ್ರಿಂದ ಹೆಚ್ಚು ಜನಕ್ಕೆ ಇದು ರೀಚ್ ಆಗುತ್ತೆ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.